ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ಆನ್ಸರ್ ಟು ಯುವರ್ ಕಮೆಂಟ್ಸ್ ನೋಡ್ತಾ ಹೋಗೋಣ. ಯಾರೆಲ್ಲ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ಗೆ ಶೇರ್ ಮಾಡಿರಿ. ನಾವು ಹೇಳ್ದಂಥ ಕಟ್ ಆಫು, ಹೇಳ್ದಂಥ ಒಂದು ಈಗ ರಿಸಲ್ಟ್ ಬರುತ್ತೆ ಅಂತ ಹೇಳ್ದಂಥ ಪ್ರಿಡಿಕ್ಷನ್ಸು ಎಲ್ಲಾನು ಆಲ್ಮೋಸ್ಟ್ ನಿಜ ಆಗಿದೆ. ಕಟ್ ಆಫ್ ಮಾರ್ಕ್ಸು ಆಲ್ಮೋಸ್ಟ್ ನಿಜ ಆಗಿದೆ. ಸೊ ನೀವೇ ನೋಡ್ತಾ ಇದ್ದೀರಾ. ಮಂಡ್ಯ ನಮ್ಮ ಹುಡುಗರು ಸುಮಾರು ಜನ ಸೆಲೆಕ್ಷನ್ ಆಗಿದ್ದಾರೆ. ಕೊಡಗಲ್ಲೂ ಅಷ್ಟೇನೆ. ಸೌತ್ ಕೆನರಾನು ಒಳ್ಳೆ ಸ್ಕೋರಿಂಗ್ ಆಗಿದೆ. ಯಾರಿಗಾದ್ರೂ PDF ಮೆಟೀರಿಯಲ್ ಅವಶ್ಯಕತೆ ಇದ್ರೆ ಯಾರಿಗಾದ್ರೂ PDF ಮೆಟೀರಿಯಲ್ ಅವಶ್ಯಕತೆ ಇದ್ರೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರು 8888484672. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. 8888484672ಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಸೌತ್ ಕೆನರಾ DCC ಬ್ಯಾಂಕ್ ರಿಸಲ್ಟ್ಸ್ ಯಾವಾಗ ಅಂತಲೂ ತುಂಬ ಜನ ಕೇಳ್ತಿರ್ತೀರಾ. ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ತೀನಿ, ಹೇಳ್ತೀನಿ. ಸೊ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿ. ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಆನ್ಸರ್ ಟು ಯುವರ್ ಕಮೆಂಟ್ಸು. ಚಿಕ್ಕಮಗಳೂರು DCC ಬ್ಯಾಂಕ್ ಎಕ್ಸಾಮ್ ಇನ್ನೂ ಯಾಕೆ ಆಗಿಲ್ಲ, ಯಾವಾಗ ಆಗುತ್ತೆ ಅಂತಕ್ಕಂಥ ಕ್ವಶನ್ಸ್ ಬರ್ತಾ ಇದ್ದಾವೆ. ತುಂಬ ಕ್ವಶನ್ಸ್ ಬರ್ತಿದ್ದಾವೆ. ಒಂದು ನೋಟಿಫಿಕೇಶನ್ ಅಂತ ಮಾಡಿದ್ಮೇಲೆ ಅದರ ಎಕ್ಸಾಮು ಕಡ್ಡಾಯವಾಗಿ ಮಾಡೇ ಮಾಡ್ತಾರೆ. ಪ್ರಾಬಬ್ಲಿ ಹೇಳ್ಬೇಕು ಅಂದರೆ ಸಂಭವನೀಯತೆ ನೆಕ್ಸ್ಟ್ ಮಂತಲ್ಲಿ ಎಕ್ಸಾಮ್ ಆಗೋ ಚಾನ್ಸಸ್ ಇದೆ. ಯಾರೆಲ್ಲ ಓದ್ತಾ ಇದ್ದೀರಾ ನೀಟಾಗಿ ಓದ್ಕೊಳ್ಳಿ, ಅಚ್ಚುಕಟ್ಟಾಗಿ ಓದ್ಕೊಳ್ಳಿ. ನೀಟಾಗಿ ಇನ್ನೂ ರಿವಿಷನ್ ಮಾಡಲಿಕ್ಕೆ ಟೈಮ್ ಇದೆ. ನೀಟಾಗಿ ನಂಬರ್ ಆಫ್ ಟೈಮ್ಸ್ ರಿವಿಷನ್ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಚಿಕ್ಕಮಗಳೂರು DCC ಬ್ಯಾಂಕ್ನವ್ರು ಯಾರ್ಯಾರು ಇದ್ದೀರಾ ಎಲ್ಲರೂ ನಂಬರ್ ಆಫ್ ಟೈಮ್ಸ್ ರಿವಿಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಂತಲ್ಲಿ ಎಕ್ಸಾಮ್ ಇರ್ತಕ್ಕಂಥ ಸಾಧ್ಯತೆ ಸಂಭವನೀಯತೆ ಅರ್ಥ ಆಗ್ತಾ ಇದೆಯಾ? ಒಂದು ಕ್ಲಾರಿಫೈ ಆಯಿತು ಅಂತ ಅನ್ಕೊಂತೀನಿ. ಇನ್ನೊಂದು ಸೌತ್ ಕೆನರಾ DCC ಬ್ಯಾಂಕ್ ರಿಸಲ್ಟ್ ಯಾವಾಗ ಅಂತ ಕೇಳ್ತಾ ಇರ್ತೀರಾ. ಆಲ್ರೆಡಿ ನಿಮ್ಮ ಆನ್ಸರ್ ಕೀ ಬಿಟ್ಟಿದ್ದಾರೆ. ಎಕ್ಸಾಮ್ ಆಗಿದ್ದು 9/3/25ಕ್ಕೆ ಎಕ್ಸಾಮ್ ಆಗಿರೋದು. ಯಾವಾಗಾಗಿದೆ? 9/3/25ಕ್ಕೆ ಎಕ್ಸಾಮಿನೇಷನ್ ಮುಗಿದಿದೆ. 9/3/25ಕ್ಕೆ ಎಕ್ಸಾಮಿನೇಷನ್ ಮುಗಿದಿದೆ. 9/3/25. ಇಲ್ಲಿಂದ 1 ಮಂತಿಂದ 1.5 ತಿಂಗಳು ಮುಂದಕ್ಕೆ ಹಾಕ್ಕೊಳ್ಳಿ. 1ರಿಂದ 1.5 ತಿಂಗಳು ಮುಂದಕ್ಕೆ ಹಾಕ್ಕೊಳ್ಳಿ. 1 ಮಂತ್ ಅಂದರೆ ನಿಮ್ಮ ಏಪ್ರಿಲ್ 10ರಿಂದ 20ನೇ ತಾರೀಕು ಒಳಗಡೆ ಅಂದರೆ ಹೆಚ್ಚು ಕಮ್ಮಿ ಈ ಮಂತ್ ಒಳಗಡೆ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. 10ರಿಂದ 20ನೇ ತಾರೀಕು ಒಳಗಡೆ ಅನೌನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಹೆಂಗೆ ಅಂದರೆ 1-1.5 ತಿಂಗಳು ಲೆಕ್ಕಾಚಾರ ಹಾಕ್ಕೋತೀವಿ ಅಷ್ಟೇ, ಇನ್ನೇನಿಲ್ಲ. ಲಾಜಿಕ್ ಇಷ್ಟೇ. ಇದು ಎಕ್ಸಾಮಿನೇಷನ್ ಬರದ ದಿನದಿಂದ 1ರಿಂದ 1.5 ತಿಂಗಳು ಒಳಗಡೆ ಬಿಟ್ಟೇ ಬಿಡ್ತಾರೆ. ಎಲ್ಲರೂ ಇಲ್ಲಿಂದ ಬಿಟ್ಕೊಂಡ್ಬಂದಿದ್ದಾರೆ. ಇವ್ರೇನಾದ್ರು ಬಿಡಲಿಲ್ಲ ಅಂದರೆ ಗೊತ್ತಿಲ್ಲ, ವೆಯ್ಟ್ ಮಾಡಬೇಕಾಗತ್ತೆ. ಅಂದಾಜ್ ಪ್ರಿಡಿಕ್ಷನ್ ಈಗ ಮಂಡ್ಯದೆಲ್ಲ ಹೇಳ್ಕೊಂಡ್ಬಂದ್ವಲ್ಲ, ಮಂಡ್ಯ ಕೊಡಗು ಎಲ್ಲ ಆಲ್ಮೋಸ್ಟ್ ನಿಜ ಆಗಿದೆ. ಇದು ಅಷ್ಟೇ 1.5 ತಿಂಗಳು ಲೆಕ್ಕ ಹಾಕ್ಕೊಳ್ಳಿ. ಎಕ್ಸಾಮ್ ಬರೆದ ಡೇಟಿಂದ 1.5 ತಿಂಗಳು ಅಂದರೆ ಏಪ್ರಿಲ್ 10ರಿಂದ ಏಪ್ರಿಲ್ 20th ಒಳಗಡೆ ಬರೋ ಸಾಧ್ಯತೆಗಳು ಇದಾವೆ. ಸಂಭವನೀಯತೆ ಯಾವ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀರಾ? ಹಳೆಯ ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. 1ರಿಂದ 1.5 ತಿಂಗಳ ಒಳಗಡೆ ರಿಸಲ್ಟ್ ಅನೌನ್ಸ್ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಇನ್ನು ನಿಮ್ಮ ಯಾವುದದು ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್, ಅದು ಕೋಆಪರೇಟಿವ್ ಅದೊಂದು ಕಾಲಾಗಿದೆಯಲ್ಲ ಶಿರ್ಸಿ ಅರ್ಬನ್ದು, ಅದರದ್ದು ಅಷ್ಟೇನೆ ಅಚ್ಚುಕಟ್ಟಾಗಿ ಓದ್ಕೊಳ್ಳಿ. ನೀಟಾಗಿ ಓದ್ರಿ, ಆರಾಮಾಗಿ ಬರೀರಿ, ತಲೆ ಕೆಡಿಸ್ಕೊಬೇಡ್ರಿ. ಅದು ಅಷ್ಟೇ ಎಕ್ಸಾಮಿನೇಷನು ಶಾರ್ಟ್ಲಿನೇ ಕಂಡಕ್ಟ್ ಮಾಡ್ತಾರೆ. ಜಾಸ್ತಿ ಲಾಂಗ್ ಗ್ಯಾಪ್ಸ್ ಯಾವುದೇ ಲಾಂಗ್ ಗ್ಯಾಪ್ಸು ಆಗೋದಿಲ್ಲ. ನಿಮ್ಮ ಕೋಆಪರೇಟಿವ್ ಅಲ್ಲಿ ಲಾಂಗ್ ಗ್ಯಾಪ್ಸ್ ಯಾವುದೂ ಆಗೋದಿಲ್ಲ. ಸೊ ಅಚ್ಚುಕಟ್ಟಾಗಿ ಓದ್ರಿ. ಯಾರಿಗಾದ್ರೂ PDF ಮೆಟೀರಿಯಲ್ ಅವಶ್ಯಕತೆ ಇದ್ರೆ ತಗೊಳ್ಳಿ, ತಗೊಂಡು ಓದಿ. ತುಂಬ ಜನ ಸಕ್ಸಸ್ ಆಗಿದ್ರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಈಗ ಎಲ್ಲರಿಗೂ ಒಂದು ಕ್ಲಾರಿಫೈ ಆಯಿತು ಅಂತ ಅನ್ಕೊಂತೀನಿ. ಚಿಕ್ಕಮಗಳೂರ್ದು ಮೇ ಬಿ ನೆಕ್ಸ್ಟ್ ಮಂತ್ ಇರ್ತಕ್ಕಂಥ ಸಂಭವನೀಯತೆ ಇದೆ. ಈಗಲಿಂದಾನೇ ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಅಚ್ಚುಕಟ್ಟಾಗಿ ಓದ್ಕೊಳ್ಳಿ. ಇನ್ನು ನಿಮ್ಮ ಸೌತ್ ಕೆನರಾದು ಅಷ್ಟೇನೆ ಬಿಡ್ತಾರೆ. ಈ ಮಂತ್ ಒಳಗಡೆ ಅಂತೂ ಕನ್ಫರ್ಮ್ ಆಗಿ ಬಿಟ್ಟೇ ಬಿಡ್ತಾರೆ. ಯಾವುದೇ ಅನುಮಾನ ಬೇಡ. ಈ ಮಂತ್ ಒಳಗಡೆ ಬಿಡುವ ಸಾಧ್ಯತೆ ನಿಚ್ಚಳವಾಗಿದೆ. ಈ ಮಂತ್ ಒಳಗಡೆ ಅಂತೂ ಕನ್ಫರ್ಮ್ ಆಗಿ ಬಿಡ್ತಾರೆ. ವೆಯ್ಟ್ ಮಾಡಿ. ಇನ್ನು ಇದು ಅಷ್ಟೇ ವೆರಿ ಶಾರ್ಟ್ಲಿ ಎಕ್ಸಾಮ್ ಇರುತ್ತೆ. ನಿಮ್ಮ ಶಿರ್ಸಿ ಅರ್ಬನ್ ಕೋಆಪರೇಟಿವ್ದು ಅದನ್ನು ಅಷ್ಟೇ ಚೆನ್ನಾಗಿ ಓದ್ಕೊಳ್ಳಿ. ಮಂಡ್ಯಗೆ ಯಾರೆಲ್ಲ ಸೆಲೆಕ್ಷನ್ ಆಗಿದ್ದೀರಾ ಇಂಟರ್ವ್ಯೂನ ನೀಟಾಗಿ ಅಟೆಂಡ್ ಮಾಡಿ ಬನ್ನಿ, ಅಚ್ಚುಕಟ್ಟಾಗಿ ಅಟೆಂಡ್ ಮಾಡಿ ಬನ್ನಿ. ಏನೇನು ಮೆಟೀರಿಯಲ್ ಯಾರು ತೊಗೊಂಡಿದ್ದೀರಾ ಅದನ್ನೆಲ್ಲ ಓದಿ. ಇದೇ ಥರ ಕ್ವಶನ್ಸ್ ಕೇಳ್ತಾರೆ ಅಂತ ಪ್ರಿಡಿಕ್ಷನ್ ಮಾಡೋದು ತುಂಬ ಕಷ್ಟ. ಯಾವುದರಲ್ಲಿ? ಇಂಟರ್ವ್ಯೂನಲ್ಲಿ. ನಿಮ್ಮ ಎಕ್ಸಾಮಿನೇಷನಲ್ಲಿ 100% ಮಾಡ್ಬೋದು. ಇದೇ ಕ್ವಶನ್ ಹಿಂಗೆ ಬರ್ತವೆ ಅಂತ ಹೇಳ್ಬೋದು. ಇಂಟರ್ವ್ಯೂನಲ್ಲಿ ಪ್ರಿಡಿಕ್ಟ್ ಮಾಡೋದು ತುಂಬ ಕಷ್ಟ ಅದಕ್ಕೋಸ್ಕರ
ಜಿ ಕೆ ಓದಿರ್ರಿ, ಸೇಫರ್ ಸೈಡ್ ಹೇಳ್ತಾ ಇರೋದು. ಜಿ ಕೆ ಓದಿರ್ರಿ, ಕೋಆಪರೇಟಿವ್ ನೋಡ್ಕೊಂಡಿರ್ರಿ. ಜಿ ಕೆ ಓದಿರ್ರಿ, ಕೋಆಪರೇಟಿವ್ ಓದಿರ್ರಿ. ಅದು ಪ್ಲಸ್ ನೀವು ಏನು ಸಬ್ಜೆಕ್ಟ್ ಓದಿರ್ತಾರೆ ಡಿಗ್ರಿನಲ್ಲಿ ಅದ್ರ ಬೇಸಿಸ್ ಮೇಲೆ ಚೆನ್ನಾಗಿ ನೋಡ್ಕೊಂಡು ಹೋಗಿ. ಅಷ್ಟು ನೋಡ್ಕೊಂಡು ಹೋದ್ರೆ ಸಾಕಾಗುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ವಿಡಿಯೋನ ಶೇರ್ ಮಾಡೋಂತ ಮರಿಬೇಡಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.